ರೌಡಿ ಆ್ಯಂಡ್ MLA ಸಿನಿಮಾ ಚಕ್ರವ್ಯೂಹ ಸಿನಿಮಾವನ್ನು ಕೂಡ ನೆನಪು ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡುವಾಗಿಲ್ಲ, ಸಾಂಗ್ಸ್ ಬಗ್ಗೆ ಮಾತಾಡುವಂತಿಲ್ಲ. ಮಾಲಾಶ್ರೀ ಮತ್ತು ಅಂಬರೀಷ್ ಅವರ ಜೋಡಿ ಕೂಡ ಆಗ ಫೇವ್ರೇಟ್ ಆಗಿಬಿಟ್ಟಿತ್ತು. ರೌಡಿ MLA ಅಂತ ಇಡೋ ಆಗಿಲ್ಲ, ಅದನ್ನು ರೌಡಿ ಆ್ಯಂಡ್ MLA ಅಂತ ಇಡಬೇಕು. ಅಂಬರೀಷ್ ಅವರ ಅಭಿನಯದ ನಮ್ಮೂರ ಹಮ್ಮೀರ 1990ನೇ ಇಸ್ವಿನಲ್ಲಿ ರಿಲೀಸ್ ಆಗುತ್ತೆ. ಅಂಬರೀಷ್ ಅವ್ರದ್ದು ಅವಾಗ ಅವರೊಂಥರ ಗ್ಯಾರಂಟಿ ಇರೋ ಬಿಡಿ. ಬೇರೆ ನಾಯಕರದು ಇಲ್ಲ ಆ ಸಿನಿಮಾ ಸಕ್ಸಸ್ ಆಗುತ್ತೆ, ಸೂಪರ್ ಸಕ್ಸಸ್, ಇಲ್ಲಾಂದರೆ ಫ್ಲಾಪ್ ಆಗಿಬಿಡುತ್ತೆ, ಈ ರೀತಿ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಆದರೆ ಅಂಬರೀಷ್ ಅವ್ರ ಸಿನಿಮಾಗಳ ವಿಚಾರದಲ್ಲಿ ಆ ರೀತಿ ಇಲ್ಲ. ಅವರು ಗ್ಯಾರಂಟಿ ಇರೋ, ಅವರು ಹೇಗೇ ಸಿನಿಮಾ ತೆಗೆದ್ರು 3-4 ವಾರ ಹೆಂಗೆ ಇದ್ದರೂ ಸಿನಿಮಾ ಸೂಪರಾಗಿ ಹೋಗ್ತಿತ್ತು. ಸಿನಿಮಾಗೆ ಹಾಕಿದ ಬಂಡವಾಳ ವಾಪಸ್ ಬಂದ್ಬಿಡೋದು, ಯಾರಿಗೂ ಲಾಸ್ ಅನ್ನೋ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಯಾಕಂದರೆ ಅಂಬರೀಷ್ ಅವರ ಸಿನಿಮಾದಲ್ಲಿ ಸಾಹಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಅವರು ಮಾಸ್ ಹೀರೋ ಅಂತಲೇ ಕರ್ಸ್ಕೊತಿದ್ದಂಥವ್ರು. ಮಧ್ಯದಲ್ಲಿ ಅವ್ರದ್ದು ಒಲವಿನ ಉಡುಗೊರೆ, ಸಂಸಾರ ನೌಕಿ, ಈ ರೀತಿ ಫ್ಯಾಮಿಲಿ ಸಿನಿಮಾಗಳು ಬಂದಿದೆ. ಆದರೆ ಹೆಚ್ಚಾಗಿ ಅವರು ಮಾಸ್ ಹೀರೋ ಅಂತಲೇ ಕರ್ಸ್ಕೊತಿದ್ದಂಥವ್ರು. ಅವರ ಸಿನಿಮಾಗಳಲ್ಲಿ ಫೈಟಿಂಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾಯಿದ್ರು. ಹೀಗಾಗಿ ಅವರ ಸಿನಿಮಾಗಳು ಬಂದರೆ ಅಭಿಮಾನಿಗಳು ಮುಗಿಬಿದ್ದು ನೋಡೋರು. ಮತ್ತು ಅವರಿಗೆ ಬರೀ ಒಂದು ವರ್ಗದ ಅಭಿಮಾನಿಗಳು ಅಂತ ಇರೋದಿಲ್ಲ, ಎಲ್ಲ ರೀತಿಯ ಜನ ಅವ್ರ ಸಿನಿಮಾವನ್ನು ವೀಕ್ಷಣೆ ಮಾಡೋರು. ಅದೇ ರೀತಿ 1990ರಲ್ಲಿ ನಮ್ಮೂರ ಹಮ್ಮೀರ ಸಿನಿಮಾ ರಿಲೀಸ್ ಆಗುತ್ತೆ. ನಾವು ನಿಮ್ಗೆ ಮೊದಲೇ ಹೇಳಿದಂತೆ ನಮ್ಮ ಚಿತ್ರಮಂದಿರದಲ್ಲಿ ಅಣ್ಣವರ ಸಿನಿಮಾ ಬಿಟ್ಟರೆ ಅತಿ ಹೆಚ್ಚು ಕ್ರೇಜ್ ಇದ್ದರೆ, ಹೆಚ್ಚಿನ ಜನಸಂದಣಿ ಏನಾದರೂ ಬಂದರೆ ನಮ್ಮ ಥಿಯೇಟ್ರ್ ಹಿಂಭಾಗದಲ್ಲಿ ಒಂದು ಗೇಟ್ ಇತ್ತು, ಅಲ್ಲಿಂದ ಟಿಕೆಟ್ ಕೊಡ್ತಿದ್ವಿ. ರೀತಿ ನಮ್ಮೂರ ಹಮ್ಮೀರ ಸಿನಿಮಾಗೂ ಕೂಡ ಜನ ಸಾಗರ. ಆ ಸಿನಿಮಾ ನೋಡಲಿಕ್ಕೂ ಆ ಸಿನಿಮಾಗೂ ಕೂಡ ನಮ್ಮ ಚಿತ್ರಮಂದಿರದಲ್ಲಿ ಸ್ಪೆಷಲ್ ಎಂಟ್ರೆನ್ಸಿಂದಾನೇ ಟಿಕೆಟನ್ನು ಕೊಡ್ತಾಯಿದ್ದು. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ. ಆ ಸಿನಿಮಾದ 5 ಹಾಡುಗಳು ಸೂಪರ್ ಹಿಟ್. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಸುಮನ್ ರಂಗನಾಥ್ ಅವರು ಅಭಿನಯ ಮಾಡಿರ್ತಾರೆ. CBI ಶಂಕರ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿರ್ತಾರೆ. ಅದಾದ ನಂತರ ನಮ್ಮೂರ ಹಮ್ಮೀರ ಸಿನಿಮಾದಲ್ಲೂ ನಟನೆ ಮಾಡ್ತಾರೆ. ಮತ್ತು ಆ ಸಿನಿಮಾದ ಸಾಂಗ್ಸ್ಗಳು, ಸಿನಿಮಾ ರಿಲೀಸಿಗೂ ಮುಂಚೆನೇ ಸಾಂಗ್ಸ್ ಬಿಡುಗಡೆ ಆಗಿಬಿಟ್ಟಿರ್ತದಲ್ಲ, 5 ಸಾಂಗು ವಂಡರ್ಫುಲ್. ಆ ಸಾಂಗ್ ಕೇಳಿಬಿಟ್ಟೆ ಜನಗಳು ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಕುತೂಹಲ ಶುರು ಆಗಿಬಿಡುತ್ತೆ. ಅದೇ ರೀತಿ ನಮ್ಮೂರ ಹಮ್ಮೀರ ನಮ್ಮ ರಣಜಿತ್ ಚಿತ್ರಮಂದಿರದಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ಕಾಣುತ್ತೆ. ರಾಜ್ಯಾದ್ಯಂತ ಆ ಸಿನಿಮಾ ಸಕ್ಸಸ್ ಆಗುತ್ತೆ. ಅದೇ ರೀತಿ 1991ರಲ್ಲಿ ನಮ್ಮ ಚಿತ್ರಮಂದಿರದಲ್ಲಿ ಅಂಬರೀಷ್ ಅವರ 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಅಂಬರೀಷ್ ಅವರ ಸಿನಿಮಾನೇ ಬರೋದು. ಫಸ್ಟು ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕಾಮಿಡಿ ಸಿನಿಮಾ, ಜೊತೆಗೆ ಫೈಟು ಇರುತ್ತೆ. ಆ ಸಿನಿಮಾದಲ್ಲೂ ಸಾಂಗ್ಸ್ಗಳು ಸೂಪರ್. 2 ಹೀರೋಯಿನ್ಗಳು ವಿದ್ಯಾಶ್ರೀ ಮತ್ತು ಭವ್ಯ. ಆ ಸಿನಿಮಾ ಕೂಡ ನಮ್ಮಲ್ಲಿ ಚೆನ್ನಾಗೇ ಹೋಗುತ್ತೆ. ಅದಾದ ನಂತರ ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ ತೆಗೆದುಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಯೇಷನು ಗಂಡು ಸಿಡಿಗುಂಡು ಸಿನಿಮಾ ಬರುತ್ತೆ. ಅದರಲ್ಲಿ ಮಾಲಾಶ್ರೀ ಅವರು ಹೀರೋಯಿನು. ಮಾಲಾಶ್ರೀ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ಅಂದರೆ ಅದು ಕೇಳೋ ಹಾಗಿಲ್ಲ. ಅದಕ್ಕೆ ಹೀರೋಗಳಿಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಮಾಲಾಶ್ರೀ ಅವ್ರಿಗೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಮತ್ತು ಹೀರೋಗಳಿಗೆ ಯಾವ ರೀತಿ ಜನ ಮುಗಿಬಿದ್ದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೋ ಮಾಲಾಶ್ರೀ ಅವ್ರು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಅಂದರೆ ಆ ಸಿನಿಮಾಗೂ ಕೂಡ ಭರ್ಜರಿ ರೆಸ್ಪಾನ್ಸ್ ಬಂದೇ ಬರುತ್ತೆ. ಆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಲಾಸ್ ಆಯಿತು ಅಂಬರೀಷ್ ಅವ್ರ ಸಿನಿಮಾದಿಂದ ಅನ್ನೋ ಮಾತೇ ಇಲ್ಲ. ಅವ್ರದ್ದು ಏನು ಖರ್ಚು ಮಾಡಿರ್ತಾರೋ ಆ ದುಡ್ಡು ಬಂದುಬಿಟ್ಟಿರ್ತದೆ. ಆ ನಂತರ ಬರೋದೆಲ್ಲ ಬೋನಸ್ಸು ಆ ಸಿನಿಮಾದಲ್ಲಿ. ಆ ರೀತಿ ಆ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ. ಗಂಡು ಸಿಡಿಗುಂಡು ತೆಗಿತಿದ್ದಾಗೇ ನೆಕ್ಸ್ಟ್ ಕಂಟಿನ್ಯೂಷನ್ನು ರೌಡಿ ಆ್ಯಂಡ್ MLA ಸಿನಿಮಾ ರಿಲೀಸ್ ಆಗುತ್ತೆ. ಇದು ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬ ಉಂಡ, ಗಂಡು ಸಿಡಿಗುಂಡು ಏನಿತ್ತು ಆ ಎರಡನ್ನು ಮೀರಿಸುವಂಥ ಕಲೆಕ್ಷನ್ ಆಗುತ್ತೆ ನಮ್ಮ ಥಿಯೇಟ್ರಲ್ಲಿ. ಅದು 1991 ಗಣಪತಿ ಹಬ್ಬದ ದಿನ ರೌಡಿ ಆ್ಯಂಡ್ MLA ಸಿನಿಮಾ ರಿಲೀಸ್ ಆಗಿದ್ದು. ಆ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹಲವು ವಿಚಾರಗಳಲ್ಲಿ ಸುದ್ದಿಯಾಗಿರುತ್ತೆ. ರೌಡಿ MLA ಅಂತ ಇಟ್ಬಿಟ್ಟಿದ್ದಾರೆ, ಏನಪ್ಪ ಇದು ಒಬ್ಬ MLAನ ರೌಡಿ ಅಂತ ಕರೆದುಬಿಟ್ಟಿದ್ದಾರಲ್ಲ ಅಂತೇಳಿ ಸೆನ್ಸಾರ್ ಮಂಡಳಿನೆಲ್ಲ ಅದು ಗಲಾಟೆಯಾಗಿ ಕಡೆಗೆ ಸೆನ್ಸಾರ್ನವರು ರೌಡಿ MLA ಅಂತ ಇಡೋ ಆಗಿಲ್ಲ, ಅದನ್ನು ರೌಡಿ ಆ್ಯಂಡ್ MLA ಅಂತ ಇಡಬೇಕು, ರೌಡಿನೇ ಬೇರೆ MLAನೇ ಬೇರೆ ಅನ್ನೋ ರೀತಿಯಲ್ಲಿ ಆ ಸಿನಿಮಾ ಟೈಟ್ಲ್ ಇರಬೇಕು ಅಂತೇಳಿ ಆ್ಯಂಡ್ ಅನ್ನೋದನ್ನು ಮಧ್ಯದಲ್ಲಿ ಸೇರಿಸ್ತಾರೆ. ಆವಾಗ ಅದು ರೌಡಿ ಆ್ಯಂಡ್ MLA ಆಗುತ್ತೆ. ಆ ಸಿನಿಮಾದ ನಾಯಕಿ ಕೂಡ ಮಾಲಾಶ್ರೀ ಅವರೇ. ಮತ್ತು ಆ ಸಿನಿಮಾಗೆ A ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಅದು ಎಲ್ಲರಿಗೂ ಶಾಕು. ಇದೇನಪ್ಪ ಇದು A ಸರ್ಟಿಫಿಕೇಟ್, ಅಡಲ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲಿ ಏನಿದೆ ಈ ಸಿನಿಮಾದಲ್ಲಿ ಹಾಗಾದರೆ ಅಂತೇಳಿ ಅದು ಕೂಡ ಸುದ್ದಿ ಆಗುತ್ತೆ. ಆ ಸಿನಿಮಾದಲ್ಲಿ ಯಾಕೆ A ಸರ್ಟಿಫಿಕೇಟ್ ಕೊಟ್ಟರು ಅಂದರೆ ಆ ಸಿನಿಮಾ ನೋಡಿರ್ತೀರ ನೀವು ಬೇಕಾದ್ರೆ. ಸಿನಿಮಾದಲ್ಲಿ ಕಪಾಲಿ ವಿಲನ್ ಮಾಡಿದ್ದಾನೆ ನೋಡಿ, ಆತ ಮಾಲಾಶ್ರೀ ಅವ್ರನ್ನ ಎಳ್ಕೊಂಬಂದು ಚಾಕ್ನಲ್ಲಿ ಅವರ ಬಟ್ಟೆನ ಕುಯ್ಯೋದು, ಈ ಸೀನೆಲ್ಲ ಇರುತ್ತೆ ನೋಡಿ. ಆ ಸೀನ್ ಅವಾಗ ಚರ್ಚೆ ಆಗ್ತಿತ್ತು. ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಚರ್ಚೆ ಆಗ್ತಿತ್ತಂತೆ, ಈ ಸಿನಿಮಾದಲ್ಲಿ ಮಾಲಾಶ್ರೀಗೆ ಏನೋ ವಿಲನ್ ಏನೋ ಮಾಡ್ತಾರಂತೆ, ಅದಕ್ಕೆ ಇದು A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಹಾಗಾದ್ರೆ ಈ ಸಿನಿಮಾ ಏನೋ ಭಾಳ ಅದ್ಭುತವಾಗಿ ಬಂದಿರುತ್ತೆ ಅಂತ ಕುತೂಹಲ ಸೃಷ್ಟಿಯಾಗ್ಬಿಟ್ಟಿರ್ತದೆ. ಮತ್ತು ಚಕ್ರವ್ಯೂಹ ಸಿನಿಮಾದಲ್ಲಿ ಅಂಬರೀಷ್ ಅವರು ಮುಖ್ಯಮಂತ್ರಿ ಪಾರ್ಟ್ ಮಾಡಿರ್ತಾರೆ. ಅದಾದಮೇಲೆ ರೌಡಿ ಆ್ಯಂಡ್ MLA ಸಿನಿಮಾದಲ್ಲೂ ಅವರು ರಾಜಕಾರಣಿಯಾಗಿ ಪಾತ್ರ ಮಾಡ್ತಾಯಿದ್ದಾರೆ. ಇದು ಚಕ್ರವ್ಯೂಹ ಥರನೇ ಏನೋ ಒಂದು ಅದ್ಭುತ ಇದೆ ಈ ಸಿನಿಮಾದಲ್ಲಿ ಅಂತ ಜನಗಳಲ್ಲಿ ಆ ಸಿನಿಮಾ ಬಗ್ಗೆ ಕ್ರೇಜ್ ಕ್ರಿಯೇಟ್ ಆಗಿಬಿಡ್ತದೆ. ಮತ್ತು ಆ ಸಿನಿಮಾ ಸಂಗೀತ ನಿರ್ದೇಶಕರು ಹಂಸಲೇಖ. ಅವ್ರ ಮ್ಯೂಸಿಕ್ ಇದೆ ಅಂದಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡುವಾಗಿಲ್ಲ, ಸಾಂಗ್ಸ್ ಬಗ್ಗೆ ಮಾತಾಡುವಂತಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿದೆ ಆ ಸಿನಿಮಾದಲ್ಲಿ. ನೋಡಿರ್ತೀರ ನೀವು, 5 ಸಾಂಗ್ ಇದೆ.
ಸಾಂಗ್ 4 ಸಾಂಗು ಕೂಡ ಸೂಪರ್ ಹಿಟ್ಟು. ಮಾಲಾಶ್ರೀ ಮತ್ತು ಅಂಬರೀಷ್ ಅವರ ಜೋಡಿ ಕೂಡ ಆಗ ಫೇವ್ರೇಟ್ ಆಗಿಬಿಟ್ಟಿತ್ತು. ಮಾಲಾಶ್ರೀ ಮತ್ತು ಶಶಿಕುಮಾರ್, ಮಾಲಾಶ್ರೀ ಸುನಿಲ್, ಅದೇ ರೀತಿ ಮಾಲಾಶ್ರೀ ಮತ್ತು ಅಂಬರೀಷ್ ಅವರ ಪೇರ್ ಕೂಡ ಆಗ ಭಾಳ ಹೆಸರು ಮಾಡಿತ್ತು. ಅವರಿಬ್ಬರು ಮಾಡಿದ್ದಾರೆ ಅಂದರೆ ಆ ಫಿಲ್ಮ್ ಮತ್ತೆ ಯಶಸ್ವಿಯಾಗಿ ಪ್ರದರ್ಶನವಾಗ್ತಿತ್ತು. ಜೊತೆಗೆ ಆ ಸಿನಿಮಾದಲ್ಲಿ ಅಂಬರೀಷ್ ಅಣ್ಣವರ ತಂದೆಯಾಗಿ ಶ್ರೀನಾಥ್ ಅವರು ಪಾತ್ರ ಮಾಡಿರ್ತಾರೆ. ಅದು ಎಲ್ಲರಿಗೂ ಅವಾಗ ಶಾಕು. ಇಬ್ಬರು ಸ್ನೇಹಿತರಾಗಿರುವಂಥವ್ರು. ಅಂಥದ್ರಲ್ಲಿ ಇದರಲ್ಲಿ ಅಂಬರೀಷ್ ಅವ್ರ ತಂದೆಯಾಗಿ ಶ್ರೀನಾಥ್ ಅವ್ರು ಮಾಡ್ತಾಯಿದ್ದಾರೆ. ಹೇಗೆ ಸಾಧ್ಯ ಇದು? ಚೆನ್ನಾಗಿರುತ್ತಾ? ಇಬ್ರಿಗೂ ಅಡ್ಜಸ್ಟ್ ಆಗುತ್ತಾ? ಆ ರೀತಿ ಮಾಡಬಾರ್ದಾಗಿತ್ತು, ಬೇರೆ ಯಾರನ್ನಾರು ತೊಗೊಬೇಕಾಗಿತ್ತು, ಅಶ್ವಥ್ ಅವ್ರನ್ನೂ ಇನ್ಯಾರನ್ನು ಕರ್ಕೊಬೇಕಾಗಿತ್ತು ಅಪ್ಪನ ಪಾರ್ಟ್ಗೆ ಅಂತ ಚರ್ಚೆ ನಡೀತಿತ್ತಂತೆ. ಆದರೆ ಆ ಸಿನಿಮಾ ಬಂದಾಗ ಅದರಲ್ಲಿ ಅಂಬರೀಷ್ ಮತ್ತು ಶ್ರೀನಾಥ್ ಅವರ ಕೆಮಿಸ್ಟ್ರಿ ಯಾವ ರೀತಿ ವರ್ಕೌಟ್ ಆಗಿದೆ ಅಂದರೆ ಅವರಿಬ್ಬರು ನಿಜವಾದ ಅಪ್ಪ ಮಕ್ಕಳೇನೋ ಅನ್ನೋ ರೀತಿಯಲ್ಲಿ ಆ ಸಿನಿಮಾ ಬಗ್ಗೆ ಮೆಚ್ಚುಗೆಯ ಮಾತು ಬರುತ್ತೆ. ಮತ್ತು ಆ ಸಿನಿಮಾದ ಮತ್ತೊಂದು ಹೈಲೈಟು ಜಗ್ಗೇಶ್ ಆ ಸಿನಿಮಾದಲ್ಲಿ ಮಾಡಿರುವಂತಹ ಹಾಸ್ಯ ನಟನೆ ಎಲ್ಲರ ಮನಸ್ಸನ್ನು ಗೆದ್ದುಬಿಡುತ್ತೆ. ಯಾಕಂದರೆ ಅವರ ಕಾಮಿಡಿ ಸೀನ್ ಆ ರೀತಿ ಕಚಗುಳಿ ಹಿಡಿಯುತ್ತೆ ಆ ಸಿನಿಮಾದಲ್ಲಿ. ಇನ್ನು ಮಾಲಾಶ್ರೀ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಅವರು ಆ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದರೆ ಅದರ ತೂಕನೇ ಹೆಚ್ಚಾಗ್ಬಿಡುತ್ತೆ. ಮತ್ತು ಅದರಲ್ಲಿ ಮಾಡಿದಂಥ ವಿಲನ್ ಪಾತ್ರಧಾರಿಗಳು ರ್ಯಾಂಬೋ ರಾಕಿ ಆಗ್ಬೋದು, ಜೈ ಜಗದೀಶು, ಮುಖ್ಯಮಂತ್ರಿ ಚಂದ್ರು, ಇವರೆಲ್ಲರೂ ಕೂಡ ತಮಗೇನು ಸಿಕ್ಕಿದೆಯೋ ಆ ಪಾತ್ರಕ್ಕೆ ಜೀವವನ್ನು ಕೊಡ್ತಾರೆ. ಆ ರೀತಿ ರೌಡಿ ಆ್ಯಂಡ್ MLA 1991ನೇ ಇಸ್ವಿನಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ. ಆ ಸಿನಿಮಾ ಬಂದಾಗ ಅಂಬರೀಷ್ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಂತೆ ಅಂತಲೇ ಮಾತುಗಳು ಕೇಳಿ ಬರ್ತಿತ್ತು. ಅದೇ ರೀತಿ ಅವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಆಗ್ತಾರೆ. ರೌಡಿ ಆ್ಯಂಡ್ MLA ಸಿನಿಮಾ ಚಕ್ರವ್ಯೂಹ ಸಿನಿಮಾವನ್ನು ಕೂಡ ನೆನಪು ಮಾಡುತ್ತೆ. ಅದರಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಎಲ್ಲರನ್ನೂ ಹೊಡೆದು ಬಿಸಾಕ್ತಾರೆ. ಮಿನಿಸ್ಟ್ರಿ ಯಾರ್ಯಾರು ಆಗಬೇಕು ಅಂದ್ಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ನಿಯೋಜಿತ ಮುಖ್ಯಮಂತ್ರಿ ಗುಂಡು ಹೊಡೆದು ಸಾಯಿಸ್ತಾರೆ. ಅದೇ ರೀತಿ ಈ ಸಿನಿಮಾದಲ್ಲಿ MLA ಆಗಿದ್ದಂತಹ ಅಂಬರೀಷ್ ಅವರು ರಾಜೀನಾಮೆ ಕೊಟ್ಟು ದುಷ್ಟಶಕ್ತಿಗಳನ್ನು ಮಟ್ಟ ಹಾಕ್ತಾರೆ. ಅವ್ರ ಜೊತೆಗೆ ಮಾಲಾಶ್ರೀ ಅವರು ಸಾಥ್ ಕೊಡ್ತಾರೆ. ಕೊನೆಯಲ್ಲಿ ಇಬ್ಬರು ಜೈಲಿಗೆ ಹೋಗೋಂಥ ಸೀನು. ಈ ರೀತಿ ರೌಡಿ ಆ್ಯಂಡ್ MLA ಅಭಿಮಾನಿಗಳ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ. ಅಭಿಮಾನಿಗಳು ಏನು ನಿರೀಕ್ಷೆ ಇಟ್ಕೊಂಡಿದ್ರೋ ಅದರ ತಕ್ಕಾಗಿ ಆ ಸಿನಿಮಾ ಬಂದಿರುತ್ತೆ. ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣುತ್ತೆ.